ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಶ್ರೀಲಕ್ಷ್ಮಿ ಅಭಿಜಿತ್. ಓವರ್ ಟು ಯು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಶ್ವಿನಿ. ನೋಡಿ, ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಯಾವ ರೀತಿ ಕುರ್ಚಿ ಕದನ ತಾರಕಕ್ಕೆ ಏರಿದೆ. ಒಂದು ಕುರ್ಚಿ, ಎರಡು ಬಣ, 3 ಪವರ್ ಸೆಂಟರ್ಸ್. ಹೀಗಿದೆ ಕಾಂಗ್ರೆಸ್ನ ಪರಿಸ್ಥಿತಿ. ಕಾಂಗ್ರೆಸ್ ಒಳಮನೆಯ ರಾಜಕಾರಣದ ಡೀಟೇಲ್ಸ್ ನ ರಿಪಬ್ಲಿಕ್ ಕನ್ನಡ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಇದೆ. ಅಧಿಕಾರ ಹಸ್ತಾಂತರವೋ ಇಲ್ಲ ಸಂಪುಟ ಪುನರ್ರಚನೆಯೋ ಯಾವುದಾಗತ್ತೆ? ಸಿದ್ದರಾಮಯ್ಯ ಅವರ ಅಥವಾ ಡಿಕೆ ಶಿವಕುಮಾರ್ ಅವರ? ಕಾಂಗ್ರೆಸ್ನ ಹಿರಿಯ ಶಾಸಕ ಸಚಿವರು ಕೂಡ ಲಾಬಿ ಜೋರಾಗಿದೆ. ಸಂಪುಟ ಪುನರ್ರಚನೆಯ ಸುದ್ದಿ ಬೆನ್ನಲ್ಲೇ ರಾಜಕೀಯ ರಂಗೇರಿದೆ. ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಹಿರಿಯ ಸಚಿವರು ನಾನಾ ಕಸರತ್ತು ಮಾಡ್ತಾ ಇದ್ದಾರೆ. ಮಂತ್ರಿಗಿರಿಗಾಗಿ ಸಿಎಂ ಡಿಕೆಶಿ ಖರ್ಗೆ ಮನೆಗೆ ಶಾಸಕರು ಪರೇಡ್ ಮಾಡ್ತಾ ಇದ್ದಾರೆ. ಏನೂ ಆಗಬಹುದು. ಈಗ ಸಂಪುಟ ಪುನರ್ರಚನೆ ಈಗ ಆಗಿ ಅನಂತರ ಅಧಿಕಾರ ಹಸ್ತಾಂತರ ಆಗಬಹುದು. ಒಂದು ವೇಳೆ ಹಾಗಾದಾಗಲೂ ಕೂಡ ತಮ್ಮ ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಸಚಿವರುಗಳು ಮೇನ್ಲಿ ಪುನರ್ರಚನೆಯ ಸಂದರ್ಭದಲ್ಲಿ ತಮ್ಮ ಖಾತೆನ ಉಳಿಸಿಕೊಳ್ಳೋದಕ್ಕೆ, ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ, ಮಂತ್ರಿಗಿರಿ ಉಳಿಸಿಕೊಳ್ಳೋದಕ್ಕೆ ಪರೇಡ್ ನಡೆಸಿದ್ದಾರೆ ಈಗಾಗಲೇ. ಇನ್ನು ಹೊಸಬರು ಆಕಾಂಕ್ಷಿಗಳು ಕೂಡ ಪರೇಡ್ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಪಟ್ಟದ ಫೈಟ್ನ ಮೆಗಾ ಕವರೇಜ್. ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕ್ಷಣ ಕ್ಷಣದ ಸ್ಫೋಟಕ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಹೊತ್ತು ತರ್ತಾ ಇದೆ. ಮಂತ್ರಿಗಿರಿಗಾಗಿ ಸಿಎಂ ಡಿಕೆಶಿ ಹಾಗೂ ಖರ್ಗೆ ಮೂವರ ಮನೆಗೂ ಶಾಸಕರು ಪರೇಡ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಯಾರು ಬೇಕಾದರೂ ಡಿಸೈಡಿಂಗ್ ಫ್ಯಾಕ್ಟರ್ ಆಗಬಹುದು. ಹಾಗಾಗಿ ಮೂವರ ಮನೆಗೂ ಶಾಸಕರು ಪರೇಡ್ ಮಾಡ್ತಾ ಇದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಶ್ರೀಲಕ್ಷ್ಮಿ ಅಭಿಜಿತ್. ಓವರ್ ಟು ಯು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಶ್ವಿನಿ. ನೋಡಿ, ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಯಾವ ರೀತಿ ಕುರ್ಚಿ ಕದನ ತಾರಕಕ್ಕೆ ಏರಿದೆ. ಒಂದು ಕುರ್ಚಿ, ಎರಡು ಬಣ, 3 ಪವರ್ ಸೆಂಟರ್ಸ್. ಹೀಗಿದೆ ಕಾಂಗ್ರೆಸ್ನ ಪರಿಸ್ಥಿತಿ. ಕಾಂಗ್ರೆಸ್ ಒಳಮನೆಯ ರಾಜಕಾರಣದ ಡೀಟೇಲ್ಸ್ ನ ರಿಪಬ್ಲಿಕ್ ಕನ್ನಡ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಇದೆ. ಅಧಿಕಾರ ಹಸ್ತಾಂತರವೋ ಇಲ್ಲ ಸಂಪುಟ ಪುನರ್ರಚನೆಯೋ ಯಾವುದಾಗತ್ತೆ? ಸಿದ್ದರಾಮಯ್ಯ ಅವರ ಅಥವಾ ಡಿಕೆ ಶಿವಕುಮಾರ್ ಅವರ? ಕಾಂಗ್ರೆಸ್ನ ಹಿರಿಯ ಶಾಸಕ ಸಚಿವರು ಕೂಡ ಲಾಬಿ ಜೋರಾಗಿದೆ. ಸಂಪುಟ ಪುನರ್ರಚನೆಯ ಸುದ್ದಿ ಬೆನ್ನಲ್ಲೇ ರಾಜಕೀಯ ರಂಗೇರಿದೆ. ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಹಿರಿಯ ಸಚಿವರು ನಾನಾ ಕಸರತ್ತು ಮಾಡ್ತಾ ಇದ್ದಾರೆ. ಮಂತ್ರಿಗಿರಿಗಾಗಿ ಸಿಎಂ ಡಿಕೆಶಿ ಖರ್ಗೆ ಮನೆಗೆ ಶಾಸಕರು ಪರೇಡ್ ಮಾಡ್ತಾ ಇದ್ದಾರೆ. ಏನೂ ಆಗಬಹುದು. ಈಗ ಸಂಪುಟ ಪುನರ್ರಚನೆ ಈಗ ಆಗಿ ಅನಂತರ ಅಧಿಕಾರ ಹಸ್ತಾಂತರ ಆಗಬಹುದು. ಒಂದು ವೇಳೆ ಹಾಗಾದಾಗಲೂ ಕೂಡ ತಮ್ಮ ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಸಚಿವರುಗಳು ಮೇನ್ಲಿ ಪುನರ್ರಚನೆಯ ಸಂದರ್ಭದಲ್ಲಿ ತಮ್ಮ ಖಾತೆನ ಉಳಿಸಿಕೊಳ್ಳೋದಕ್ಕೆ, ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ, ಮಂತ್ರಿಗಿರಿ ಉಳಿಸಿಕೊಳ್ಳೋದಕ್ಕೆ ಪರೇಡ್ ನಡೆಸಿದ್ದಾರೆ ಈಗಾಗಲೇ. ಇನ್ನು ಹೊಸಬರು ಆಕಾಂಕ್ಷಿಗಳು ಕೂಡ ಪರೇಡ್ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಪಟ್ಟದ ಫೈಟ್ನ ಮೆಗಾ ಕವರೇಜ್. ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕ್ಷಣ ಕ್ಷಣದ ಸ್ಫೋಟಕ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಹೊತ್ತು ತರ್ತಾ ಇದೆ. ಮಂತ್ರಿಗಿರಿಗಾಗಿ ಸಿಎಂ ಡಿಕೆಶಿ ಹಾಗೂ ಖರ್ಗೆ ಮೂವರ ಮನೆಗೂ ಶಾಸಕರು ಪರೇಡ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಯಾರು ಬೇಕಾದರೂ ಡಿಸೈಡಿಂಗ್ ಫ್ಯಾಕ್ಟರ್ ಆಗಬಹುದು. ಹಾಗಾಗಿ ಮೂವರ ಮನೆಗೂ ಶಾಸಕರು ಪರೇಡ್ ಮಾಡ್ತಾ ಇದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಶ್ರೀಲಕ್ಷ್ಮಿ ಅಭಿಜಿತ್. ಓವರ್ ಟು ಯು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಶ್ವಿನಿ. ನೋಡಿ, ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಯಾವ ರೀತಿ ಕುರ್ಚಿ ಕದನ ತಾರಕಕ್ಕೆ ಏರಿದೆ. ಒಂದು ಕುರ್ಚಿ, ಎರಡು ಬಣ, 3 ಪವರ್ ಸೆಂಟರ್ಸ್. ಹೀಗಿದೆ ಕಾಂಗ್ರೆಸ್ನ ಪರಿಸ್ಥಿತಿ.
ಕಾಂಗ್ರೆಸ್ ಒಳಮನೆಯ ರಾಜಕಾರಣದ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಇದೆ. ಅಧಿಕಾರ ಹಸ್ತಾಂತರವೋ ಇಲ್ಲ ಸಂಪುಟ ಪುನರ್ರಚನೆಯೋ ಯಾವುದು ಆಗತ್ತೆ? ಸಿದ್ದರಾಮಯ್ಯ ಅವರ ಅಥವಾ ಡಿಕೆ ಶಿವಕುಮಾರ್ ಅವರ? ಕಾಂಗ್ರೆಸ್ನ ಹಿರಿಯ ಶಾಸಕ ಸಚಿವರು ಕೂಡ ಲಾಬಿ ಜೋರಾಗಿದೆ. ಸಂಪುಟ ಪುನರ್ರಚನೆಯ ಸುದ್ದಿ ಬೆನ್ನಲ್ಲೇ ರಾಜಕೀಯ ರಂಗೇರಿದೆ. ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಹಿರಿಯ ಸಚಿವರು ನಾನಾ ಕಸರತ್ತು ಮಾಡ್ತಾ ಇದ್ದಾರೆ. ಮಂತ್ರಿಗಿರಿಗಾಗಿ ಸಿಎಂ ಡಿಕೆಶಿ ಖರ್ಗೆ ಮನೆಗೆ ಶಾಸಕರು ಪರೇಡ್ ಮಾಡ್ತಾ ಇದ್ದಾರೆ. ಏನೂ ಆಗಬಹುದು. ಈಗ ಸಂಪುಟ ಪುನರ್ರಚನೆ ಈಗ ಆಗಿ ಅನಂತರ ಅಧಿಕಾರ ಹಸ್ತಾಂತರ ಆಗಬಹುದು. ಒಂದು ವೇಳೆ ಹಾಗಾದಾಗಲೂ ಕೂಡ ತಮ್ಮ ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಸಚಿವರುಗಳು ಮೇನ್ಲಿ ಪುನರ್ರಚನೆಯ ಸಂದರ್ಭದಲ್ಲಿ ತಮ್ಮ ಖಾತೆನ ಉಳಿಸಿಕೊಳ್ಳೋದಕ್ಕೆ, ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ, ಮಂತ್ರಿಗಿರಿ ಉಳಿಸಿಕೊಳ್ಳೋದಕ್ಕೆ ಪರೇಡ್ ನಡೆಸಿದ್ದಾರೆ ಈಗಾಗಲೇ. ಇನ್ನು ಹೊಸಬರು ಆಕಾಂಕ್ಷಿಗಳು ಕೂಡ ಪರೇಡ್ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಪಟ್ಟದ ಫೈಟ್ನ ಮೆಗಾ ಕವರೇಜ್. ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕ್ಷಣ ಕ್ಷಣದ ಸ್ಫೋಟಕ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಹೊತ್ತು ತರ್ತಾ ಇದೆ. ಮಂತ್ರಿಗಿರಿಗಾಗಿ ಸಿಎಂ ಡಿಕೆಶಿ ಹಾಗೂ ಖರ್ಗೆ ಮೂವರ ಮನೆಗೂ ಶಾಸಕರು ಪರೇಡ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಯಾರು ಬೇಕಾದರೂ ಡಿಸೈಡಿಂಗ್ ಫ್ಯಾಕ್ಟರ್ ಆಗಬಹುದು. ಹಾಗಾಗಿ ಮೂವರ ಮನೆಗೂ ಶಾಸಕರು ಪರೇಡ್ ಮಾಡ್ತಾ ಇದ್ದಾರೆ. ಸಚಿವರು ನಾನಾ ಕಸರತ್ತು ಮಾಡ್ತಾ ಇದ್ದಾರೆ. ಮಂತ್ರಿಗಿರಿಗಾಗಿ ಸಿಎಂ ಡಿಕೆಶಿ ಖರ್ಗೆ ಮನೆಗೆ ಶಾಸಕರು ಪರೇಡ್ ಮಾಡ್ತಾ ಇದ್ದಾರೆ. ಏನೂ ಆಗಬಹುದು. ಈಗ ಸಂಪುಟ ಪುನರ್ರಚನೆ ಈಗ ಆಗಿ ಅನಂತರ ಅಧಿಕಾರ ಹಸ್ತಾಂತರ ಆಗಬಹುದು. ಒಂದು ವೇಳೆ ಹಾಗಾದಾಗಲೂ ಕೂಡ ತಮ್ಮ ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಸಚಿವರುಗಳು ಮೇನ್ಲಿ ಪುನರ್ರಚನೆಯ ಸಂದರ್ಭದಲ್ಲಿ ತಮ್ಮ ಖಾತೆನ ಉಳಿಸಿಕೊಳ್ಳೋದಕ್ಕೆ, ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ, ಮಂತ್ರಿಗಿರಿ ಉಳಿಸಿಕೊಳ್ಳೋದಕ್ಕೆ ಪರೇಡ್ ನಡೆಸಿದ್ದಾರೆ ಈಗಾಗಲೇ. ಇನ್ನು ಹೊಸಬರು ಆಕಾಂಕ್ಷಿಗಳು ಕೂಡ ಪರೇಡ್ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಪಟ್ಟದ ಫೈಟ್ನ ಮೆಗಾ ಕವರೇಜ್. ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕ್ಷಣ ಕ್ಷಣದ ಸ್ಫೋಟಕ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಹೊತ್ತು ತರ್ತಾ ಇದೆ. ಮಂತ್ರಿಗಿರಿಗಾಗಿ ಸಿಎಂ ಡಿಕೆಶಿ ಹಾಗೂ ಖರ್ಗೆ ಮೂವರ ಮನೆಗೂ ಶಾಸಕರು ಪರೇಡ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಯಾರು ಬೇಕಾದರೂ ಡಿಸೈಡಿಂಗ್ ಫ್ಯಾಕ್ಟರ್ ಆಗಬಹುದು. ಹಾಗಾಗಿ ಮೂವರ ಮನೆಗೂ ಶಾಸಕರು ಪರೇಡ್ ಮಾಡ್ತಾ ಇದ್ದಾರೆ.